ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಅಸ್ಸಾಂ ರಾಜ್ಯದ ಕುರಿತು ವಿಶ್ಲೇಷಣೆ. ಫಸ್ಟ್, ಅಸ್ಸಾಂ ರಾಜ್ಯದ ಉಪನಾಮಗಳು. ಇದಕ್ಕೆ ಕ್ವಶನ್ ಕೇಳಿದ್ದು. ಫಿಂಗರ್ ಪ್ರಿಂಟ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ PSI ಕ್ವಶನ್ ಕೇಳಿದ್ರು. ಅಸ್ಸಾಂ ರಾಜ್ಯದ ಹಳೆಯ ಹೆಸರು ಏನಾಗಿತ್ತು ಅಂದ್ರೆ ಕಾಮರೂಪವಾಗಿತ್ತು. ಪುರಾಣಗಳಲ್ಲಿ ಇದೇ ಅಸ್ಸಾಂ ರಾಜ್ಯಕ್ಕೆ ಏನೆಂದು ಕರೆಯಲಾಗುತ್ತಿತ್ತು ಅಂದ್ರೆ ಪ್ರಗಜ್ಯೋತಿಷಪುರ ಅಂತ ಹೇಳಿ ಕರಿತಾ ಇದ್ರು. ಒಂದು ಹೆಸರು ಏನಿತ್ತು ಅಂದ್ರೆ ಶಾಮ್ ಅಂತ ಅಥವಾ ಶಾನ್ ಅಂತ ಹೇಳಿ ಕರಿತಾ ಇದ್ರು. UPSC ಕ್ವಶನ್ ಕೇಳಿದ್ರು, ಅಸ್ಸಾಂ ಎಂಬ ಹೆಸರು ಬರಲು ಕಾರಣವೇನು ಅಂತ ಕೇಳ್ತಾರ. ಮೈನ್ಮಾರ್ ದೇಶದಿಂದ ಬಂದಂತ ಅಹೋಮ್ ಎನ್ನುವ ಜನಾಂಗ ಇಲ್ಲಿ ನೆಲೆಸಿ ಆಳ್ವಿಕೆ ಮಾಡ್ತು. ಅಸ್ಸಾಮ ಎನ್ನುವ ಹೆಸರಿನ ಹಿನ್ನೆಲೆ ಯಾರು ಅಂದ್ರೆ ಅಹೋಮ್ ಎನ್ನುವ ಜನಾಂಗದ ಹೆಸರಿನಿಂದಾಗಿ ಅಸ್ಸಾಂ ಎಂಬ ಹೆಸರು ಬಂದಿದೆ. ಇನ್ನು ಈಶಾನ್ಯ ಭಾರತದ 7 ಸಹೋದರಿಯರು ಅಂತೇಳಿ ಬರ್ತಾವ. 7 ಸಹೋದರಿ ರಾಜ್ಯಗಳು ಅಂತೇಳಿ ಈಶಾನ್ಯ ಭಾರತ. ಈ 7 ಸಹೋದರಿ ರಾಜ್ಯಗಳಲ್ಲಿ ಎಲ್ಲ ಒಂದೇ ಜನ ಎಲ್ಲರೂ ಜನನ ಆಗಿದ್ದೆ ಅಸ್ಸಾಂ ರಾಜ್ಯ ವಿಭಜನೆಗೊಂಡೇ ರಚನೆಯಾಗ್ಯಾವ ಅಂದಂಗ. ಅಂದ್ರೆ ಅಸ್ಸಾಂ ರಾಜ್ಯಕ್ಕೆ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ ಇದು ಕ್ವಶನ್. ಅಸ್ಸಾಂ ರಾಜ್ಯ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ ಅಂದ್ರೆ 7 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅಸ್ಸಾಮದಲ್ಲಿ ಈ 7 ಜನ ಸಹೋದರಿ ರಾಜ್ಯಗಳು ಯಾವ್ಯಾವು ಅಂದ್ರೆ 1 ಅರುಣಾಚಲ ಪ್ರದೇಶ, 2 ಅಸ್ಸಾಮ, 3 ಮೇಘಾಲಯ, 4 ಮಣಿಪುರ, 5 ಮಿಜೋರಾಂ, 6 ನಾಗಾಲ್ಯಾಂಡ್, 7 ತ್ರಿಪುರ. ಈ 7 ಮಂದಿ ಅಕ್ಕ ತಂಗಿಯರದ ದೊಡ್ಡವರೇ ಯಾರು ಅಂದ್ರೆ ಅರುಣಾಚಲ ಪ್ರದೇಶ ಅಂದ್ರೆ ವಿಸ್ತಾರವಾದ ಈಶಾನ್ಯ ರಾಜ್ಯ ಎಂದರ್ಥ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಅಸ್ಸಾಂ ರಾಜ್ಯದ ಪ್ರಾಥಮಿಕ ಅಂಶಗಳು ಅಂತ ಹೇಳಿ ಕೇಳ್ಯಾರ. ಆಕ್ಚುಲಿ ವರ್ಡ್ ಅಸ್ಸಾಮದ ಹಳೆಯ ರಾಜಧಾನಿ ಯಾವದಿತ್ತು ಅಂದ್ರೆ ಶಿಲ್ಲಾಂಗ್. ಅವಾಗ ಮೊದಲ ಶಿಲ್ಲಾಂಗ ಎನ್ನುವುದು ಅಸ್ಸಾಮ ಮೊದಲ ಶಿಲ್ಲಾಂಗ ಎನ್ನುವುದು ಎದರ ರಾಜಧಾನಿಯಾಗಿತ್ತು ಅಂದ್ರೆ ಅಸ್ಸಾಂಗೆ ಇತ್ತು. ಈಗ ಎದರ ರಾಜಧಾನಿಯಾಗಿದೆ ಅಂದ್ರೆ ಶಿಲ್ಲಾಂಗ್ ಮೇಘಾಲಯದ ರಾಜಧಾನಿಯಾಗಿದೆ ಈ ಸದ್ಯಕ್ಕ. ಹಾಗಾದ್ರೆ ಶಿಲ್ಲಾಂಗ್ ಆದ ಬಳಿಕ ನೆಕ್ಸ್ಟ್ ಯಾವ್ದಾಯಿತು ಅಂದ್ರೆ ಗೌಹಾತಿ. ಗೌಹಾತಿ ಈಗ ಅಸ್ಸಾಮದ ಹೈಕೋರ್ಟಿನ ಕೇಂದ್ರ ಸ್ಥಳ ಅದ ನೋಡ್ರಿ. ಈ ಗೌಹಾತಿ ಎನ್ನುವುದು ಯಾವ ನದಿಯ ದಡದಲ್ಲಿ ಇದೆ ಅಂತ ಕೇಳಿದ್ರು ಅಂದ್ರೆ ಬ್ರಹ್ಮಪುತ್ರ ನದಿ ದಡದಲ್ಲಿ ಇದೆ. ಇದಕ್ಕೆ ಆನ್ಸರ್ ಮಾಡ್ಬೇಕು. ಈ ಸದ್ಯಕ್ಕಿನ ರಾಜಧಾನಿ ಪ್ರೆಸೆಂಟ್ ಯಾವ್ದಂದ್ರೆ ಡಿಶ್ಪುರ. ಇದನ್ನು ಇಟ್ ಇಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ಬ್ರಹ್ಮಪುತ್ರ. ಈ 2 ಏನದಂದ್ರ ಡಿಶ್ಪುರ್ ಮತ್ತು ಗೌಹಾತಿ. ಇನ್ನ ಬ್ರಹ್ಮಪುತ್ರ ನದಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಸಾರೋ ಆಫ್ ಅಸ್ಸಾಂ. ಅಸ್ಸಾಮದ ಕಣ್ಣೀರಿನ ನದಿ. ಇದಕ್ಕ ಅಸ್ಸಾಮದೊಳಗ ಬ್ರಹ್ಮಪುತ್ರ ನದಿಗೆ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಲೋಹಿತ್. ಇದು ಕರೆಕ್ಟ್ಗಾಗಿ ನೆನಪಿರಲಿ. ಇಡೀ ಅಸ್ಸಾಮದಲ್ಲಿ ಲಾರ್ಜೆಸ್ಟ್ ಸಿಟಿ ಯಾವುದು ಅಂದ್ರೆ ಗೌಹಾತಿ ಆಗಿದೆ. ನೆಕ್ಸ್ಟ್, ಇನ್ನು ಮತ್ತೇನು, 33 ಜಿಲ್ಲಾ ಅದಾವ. ವಿಧಾನಸಭೆಯ ಸ್ಥಾನಗಳು 124. ಇವು ಬೇಸಿಕ್. ಅಸ್ಸಾಮದ ಹೈಕೋರ್ಟಿನ ಕೇಂದ್ರ ಸ್ಥಳ ಎಲ್ಲಿದೆ? ಗೌಹಾತಿಯಲ್ಲಿ ಇದೆ. ಎಲ್ಲದರಿ? ಗೌಹಾತಿ. ಇದು ಹೇಳ್ಬೇಕು ನಾವು ಆನ್ಸರ್. ಅಧಿಕೃತ ಭಾಷೆ ಯಾವದದ? ಅಸ್ಸಾಮಿನಿ ಅದ. ಮತ್ತ ಈ ಅಸ್ಸಾಮದೊಳಗ ಬರಾಕ ಕಣಿವೆ ಅಂತೇಳದ, ಬರಾಕ ವ್ಯಾಲಿ. ಇಟ್ ಇಸ್ ಫೇಮಸ್ ಫಾರ್ ಜೂಟ್. JUT, ಜೂಟ್ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಸೆಣಬು. ಸೆಣಬಿನ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ. ಯಾವ ಕಣಿವೆ ಅಂದ್ರೆ ಬರಾಕ ಕಣಿವೆ. ಹಾಗಾದ್ರೆ ಈ ಬರಾಕ ಕಣಿವೆಯಲ್ಲಿರುವ ಜನರು ಯಾವ ಭಾಷೆಯನ್ನು ಮಾತನಾಡುತ್ತಾರೆ ಅಂದ್ರೆ ಬಂಗಾಳಿ ಭಾಷೆ. ಸೆಣಬು ಉತ್ಪಾದನೆಗೆ ಏನಂತಾರಂದ್ರ ಇದಕ್ಕ ಕರೆಯೋದು ಗೋಲ್ಡನ್ ಫೈಬರ್ ರೆವಲ್ಯೂಷನ್. ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂದ್ರೆ ಸುವರ್ಣ ನಾರು ಕ್ರಾಂತಿ ಎಂದು ಕರೆಯಲಾಗುತ್ತದೆ. ಇದು ನಾವು ಹೇಳ್ಬೇಕು.
ಮೊಟ್ಟ ಮೊದಲ ಸೆಣಬಿನ ಕೈಗಾರಿಕೆ ಎಲ್ಲಿ ಸ್ಥಾಪನೆಗೊಂಡಿತ್ತು ಅಂದ್ರೆ ಪಶ್ಚಿಮ ಬಂಗಾಳದ ರಿಶ್ರಾ, ವೆಸ್ಟ್ ಬೆಂಗಾಲದ ರಿಶ್ರಾದಲ್ಲಿ ಸ್ಥಾಪನೆಗೊಂಡಿದೆ. ಇನ್ನ ಒಂದು ಕ್ವಶನ್ ಏನಂದ್ರ, ಹೈಯೆಸ್ಟ್ ಸೆಣಬು ಎಲ್ಲಿ ಬೆಳೀತಾರೆ ಇಂಡಿಯಾದಾಗ ಅಂದ್ರೆ, ಒಂದು ಪಶ್ಚಿಮ ಬಂಗಾಳ, 2 ಬಿಹಾರ, 3 ಒಡಿಸ್ಸಾ, ಈ ಕಡೆನೆ ಬೆಳೀತಾರ. ಅಲ್ಲೇ ಯಾಕೆ ಬೆಳೀತಾರ ಅಂತೇಳಿ ಕ್ವಶನ್ ಕೇಳ್ತಾರ. ಪಶ್ಚಿಮ ಬಂಗಾಳದ ಪ್ರದೇಶದ ಸುತ್ತಗಟ್ಟನೆ ಯಾಕೆ ಸೆಣಬು ಹೆಚ್ಚಿಗೆ ಬೆಳೀತಾರೆ ಅಂದ್ರೆ, ಅದಕ್ಕೆ ಬೇಕಾದಂಥ ಸೂಕ್ತವಾದ ವಾಯುಗುಣದ ಅದಕ್ಕೆ ಬೆಳೀತದ. ನಮ್ಮಲ್ಲಿ ಅದಕ್ಕೆ ಬೇಕಾದಂಥ ಕ್ಲೈಮೆಟಿಕಲ್ ಕಂಡೀಷನ್ ಸಿಗಂಗಿಲ್ಲ, ಬೆಳೆಯಂಗಿಲ್ಲ ಅಂದಂಗ. ಇದು ಕಾನ್ಸೆಪ್ಟ್ ಹೇಳ್ಬೇಕು. ಇನ್ನು ಬೋಡೋ ಎನ್ನುವ ಲ್ಯಾಂಗ್ವೇಜ್ ಅದ ನೋಡ್ರಿ. ನಮ್ಮ ಸಂವಿಧಾನದ 8ನೇ ಅನುಸೂಚಿಯ 22 ಭಾಷೆಗಳಲ್ಲಿ ಬೋಡೋ, ಡೋಗ್ರಿ, ಮೈತಾಲಿ, ಸಂತಾಲಿ ಅಂತೇಳಿ ಬರ್ತಾವಲ್ರಿ. ಹಾಗಾಗಿ ಅಂತಂದ್ರೆ 92ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆಗೊಂಡದ ಈ ಬೋಡೋ ಎನ್ನುವ ಲ್ಯಾಂಗ್ವೇಜ್ ಇದೇ ರಾಜ್ಯದಾಗ ಮಾತಾಡ್ತಾರ. ಬೋಡೋ ಲ್ಯಾಂಡ್ ಅಂತ ಹೇಳಿ ಕರೀತಾರ. ಬೋಡೋ ಲ್ಯಾಂಡ್ ಅಂತ ಹೇಳಿ ಸ್ವತಂತ್ರವಾದ ಬೇಡಿಕೆ ಹೊಂದಿದವರು ಅವರು, ಅಲ್ಲಿ ಒಂದಿಷ್ಟು ಜನಾಂಗ, ಈಗೇನಿಲ್ಲ ಈಗ. ಹಾಗಾದ್ರೆ ಬೋಡೋ ಲ್ಯಾಂಡ್ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅಸ್ಸಾಂ. ಬೋಡೋ ಭಾಷೆ ಎಲ್ಲಿ ಮಾತನಾಡುತ್ತಾರೆ? ಅಸ್ಸಾಂ. ಇದು ಹೇಳ್ಬೇಕು. ನೆಕ್ಸ್ಟ್ ಬರೋದು, ಈ ರಾಜ್ಯದಲ್ಲಿ ಏನಂದ್ರೆ ಗುಂಪು, ಗ್ರೂಪ್ ಡಾನ್ಸ್, ಚೋಂಗ್ಲಿ ಅಂತ ಹೇಳ್ಯಾದ. ಕರೆಕ್ಟ್ ಐತ್ರೆ? ಪ್ರಮುಖ ಇನ್ನೊಂದು ನೃತ್ಯ ಯಾವುದು? ಅಸ್ಸಾಮದೊಳಗ ಬಿಹು ಅಂತೇಳಿ ಬರ್ತದೆ. ಆದ್ರೆ ಶಾಸ್ತ್ರೀಯ ನೃತ್ಯ, ಕ್ಲಾಸಿಕಲ್ ಡ್ಯಾನ್ಸ್ ಯಾವುದು ಭಾರತದಾಗ ಇಲ್ಲಿದು ಅಂತ ಕೇಳಿದ್ರಂದ್ರ ಸತ್ರಿಯ. ಅಸ್ಸಾಮದ ಸತ್ರಿಯ ಭಾರತದ 8 ಕ್ಲಾಸಿಕಲ್ ಡ್ಯಾನ್ಸಸ್ಗಳಲ್ಲಿ ಒಂದಾಗಿದೆ. ಭರತನಾಟ್ಯಂ ತಮಿಳುನಾಡು, ಸೋಲೋ ಕುಣಿತ ಅಂದ್ರೆ ಸಿಂಗಲ್ ಡ್ಯಾನ್ಸ್, ಮೋಹಿನಿ ಆಟ್ಟಂ ಕೇರಳ, ಬಿಳಿ ಸಾರಿನೇ ಧರಿಸಿರಬೇಕು ಡ್ಯಾನ್ಸ್ ಮಾಡ್ಲಕ್ಕ. ಹಾಗಾದರೆ ಕಥಕಳಿ ಇದನ್ನು ಕೇರಳ, ಕುಚಿಪುಡಿ ಆಂಧ್ರ ಪ್ರದೇಶ ತೆಲಂಗಾಣ, ಒಡಿಸ್ಸಿ ಒಡಿಸ್ಸಾ, ಮಣಿಪುರಿ ಮಣಿಪುರ, ಕಥಕ್ ಉತ್ತರ ಭಾರತ ಉತ್ತರ ಪ್ರದೇಶ, ಸತ್ರಿಯ ಅಸ್ಸಾಂ. ಇನ್ನ ಬರಾಕ್ ಕಣಿವೆ ಇದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಹೇಳಿ ಹೇಳಿದ್ನಲ್ರಿ, ಸೆಣಬು. ಹಾಗಾದ್ರೆ ಭಾರತದ ಚಹಾದ ಸಂಶೋಧನಾ ಕೇಂದ್ರ, ಟೀ ರಿಸರ್ಚ್ ಸೆಂಟರ್ ಆಫ್ ದಿ ಇಂಡಿಯಾ, ತೊಕೈಲಿ ಎಲ್ಲದ ಅಂದ್ರೆ ಜೋರತ್, ಇದೇ ರಾಜ್ಯದಾಗ. ಅಸ್ಸಾಮದಲ್ಲಿ ವೆರೈಟಿ ಏನಂದ್ರೆ ರೇಷ್ಮೆ ಬೆಳಿತಾರ. ಏಂಡಿ, ಮೂಘ, ಟಸ್ಸರ್. ಮೂಘ ಇದು ಒಂದು ಏನು ಪ್ರಿಲಿಮ್ಸ್ ಕ್ವಶನ್ UPSC. ಮೂಘ ಇದೊಂದು ಅಂತೇಳಿ ಕ್ವಶನ್ ಮಾರ್ಕ್ ಮಾಡ್ತಾರ. ಬಂಗಾರ ಬಣ್ಣದ ರೇಷ್ಮೆ, ಗೋಲ್ಡನ್ ಕಲರ್ಡ್. ಎಲ್ಲಿ ಬೆಳಿತಾರ ಅಂದ್ರೆ ಅಸ್ಸಾಮದಲ್ಲಿ ಮಾತ್ರ ಬೆಳಿತಾರ. ಅಸ್ಸಾಮದಲ್ಲಿ ಮಾನವನನ್ನು ಹೋಲುವ ಒಂದು ಮಂಗ ಕಂಡು ಬರುತ್ತದೆ. ಅದರ ಹೆಸರು ಏನದ ಅಂತ ಕೇಳಿದ್ರೆ ಗಿಬ್ಬಾನ್. ಗಿಬ್ಬಾನ್ ಎನ್ನುವ ಮಂಗ ಎಲ್ಲದ ಅಂದ್ರೆ ಅಸ್ಸಾಮದಲ್ಲಿ ಇದೆ. ನೆಕ್ಸ್ಟ್, ಅಸ್ಸಾಂ ರಾಜ್ಯದ ಚಿಹ್ನೆಗಳು. ಅಲ್ಲಿಯ ಡ್ಯಾನ್ಸ್ ಯಾವುದದ? ಸ್ಥಳೀಯವಾಗಿ ರಾಜ್ಯದಲ್ಲಿ ಅಂದ್ರೆ ಬಿಹು, ಭಾರತದ ಕ್ಲಾಸಿಕಲ್ ಡ್ಯಾನ್ಸ್ಗಳಲ್ಲಿ ಅಂದ್ರೆ ಸತ್ರಿಯ. ಇದು ಏನಂದ್ರೆ ಅಲ್ಲಿ ಪ್ರಮುಖವಾಗಿ ಅಂತ ಅವ್ರದ್ದು ಪರ್ಟಿಕ್ಯುಲರ್ ಆಗಿ ಕೇಳಿರ್ತಾರೆ. ಬಟ್ ಇದ್ರೊಳಗೆ ಗೊತ್ತಿದ್ದು ಬಿಹು ಅಂದ್ರೆ ನೆನಪಿಟ್ಕೊಳ್ಳಿ. ಅಸ್ಸಾಮದ ಭೌಗೋಳಿಕ ಅಂಶಗಳು UPSC ಕ್ವಶನ್. ಅಸ್ಸಾಂ ಎಂಬ ಹೆಸರು ಹೇಗೆ ಬಂದಿತ್ತು? ಅಹೋಮ ರಾಜಮನೆತನದಿಂದ ಬಂದಿದೆ. ಇದು ಕರೆಕ್ಟಾಗಿ ಹೇಳೋಣ. ಹಾಗಾದರೆ ಇದು ಎಲ್ಲದ ಅಂದ್ರೆ ಹಿಮಾಲಯದ ದಕ್ಷಿಣಕ್ಕೆ ಅದ ಮತ್ತು ಬರಾಕ ನದಿಯ ಕಣಿವೆಗಳಲ್ಲಿ ಅದ ಅನ್ನಂಗ. ಬ್ರಹ್ಮಪುತ್ರ ಬರಾಕ ಕಣಿವೆಗಳಲ್ಲಿ ಇದೆ. ಅಸ್ಸಾಂ ರಾಜ್ಯ ಯಾವ 2 ದೇಶಗಳೊಂದಿಗೆ ಗಡಿಯನ್ನು ಹೊಂದಿದೆ ಅಂದ್ರೆ ಮ್ಯಾಗ ಭೂತಾನದ ಪಕ್ಕದಾಗ ಏನಂದ್ರೆ ಬಾಂಗ್ಲಾದೇಶ್. ಇವು 2. ಅಸ್ಸಾಂ ಎದಕ್ಕರೆ ಫೇಮಸ್ ಅದಂದ್ರೆ ಒಂದು ಚಹಾ ಉತ್ಪಾದನೆಗೆ, ಮತ್ತೊಂದು ರೇಷ್ಮೆ ಉತ್ಪಾದನೆ. ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂದ್ರೆ ಅಸ್ಸಾಂ. ಚಹಾದಲ್ಲಿ ಇರುವಂತ ರಾಸಾಯನಿಕ ವಸ್ತು ಏನದ ಅಂದ್ರೆ ಥೇನ್ ಅದ. ಚಹಾದಲ್ಲಿ ಮತ್ತೆ ಏನದ ಅಂತ ಕೇಳಿದ್ರೆ ಟ್ಯಾನಿನ್ ಅದ. ಮತ್ತೆ ಏನದ ಅಂದ್ರೆ ಕೆಫೀನ್ ಅದ. ಇನ್ನು ಚಹಾ ಮತ್ತು ಕಾಫಿ ಎರಡರಲ್ಲಿ ಇರುವ ಅಂಶಗಳು ಯಾವ್ಯಾವ ಅಂದ್ರೆ ಕೆಫೀನ್ ಅದ. ಏಷ್ಯಾದಲ್ಲಿ ಮೊಟ್ಟ ಮೊದಲಿಗೆ ಕಚ್ಚಾ ತೈಲ ದೊರಕಿರುವುದೇ ಎಲ್ಲಿ ಅಂದ್ರೆ ಅಸ್ಸಾಂ. ಅಸ್ಸಾಮದಲ್ಲಿ ಎಲ್ಲಿ ದೊರಕಿತ್ತು ಕಚ್ಚಾ ತೈಲ ಅಂದ್ರೆ ಕ್ರೂಡ್ ಆಯಿಲ್, ಮೊದಲ ವ್ಯಾಲ್ ಅಥವಾ ಬಾವಿ. ಎಲ್ಲಿ ಕೊರೆಯಲಾಗಿದೆ ಅಂದ್ರೆ ಅಸ್ಸಾಂ. ಅಸ್ಸಾಮದೊಳಗ ಎಲ್ಲಿ ಕೊರೆಯಲಾಯಿತು ಅಂತ ಕೇಳಿದ್ರು ಅಂದ್ರ ದಿಗ್ಬೋಯಿ. ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲಿಗೆ ಏನಂದ್ರ ಕಚ್ಚಾ ತೈಲದ ಬಾವಿ ಯಾವ್ದಂದ್ರೆ ದಿಗ್ಬೋಯಿ ಅಂತೇಳಿ ಹೇಳ್ಬೇಕು ನಾವು. ಅಸ್ಸಾಮದ ದಿಗ್ಬೋಯಿ. ಭಾರತದ ಮೊದಲ ಕಚ್ಚಾ ತೈಲ ಶುದ್ಧೀಕರಣ ಘಟಕ ಆಯಿಲ್ ರಿಫೈನರಿ ಯಾವುದು ಅಂದ್ರೆ ದಿಗ್ಬೋಯಿನಿ ಹೇಳ್ಬೇಕು.
ಅಸ್ಸಾಮದಲ್ಲಿ ಎಷ್ಟು ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಇವೆ ಅಂತ ಕೇಳಿದ್ರೆ ಅದನ್ನ 4 ಅಂತೇಳಿ ಹೇಳ್ಬೇಕ್ರಿ. ಇನ್ನು ಅಸ್ಸಾಮದಲ್ಲಿ ಒಂದು ಕೊಂಬಿನ ಘೇಂಡಾ ಮೃಗವು ನೆಲೆಸಿದೆ, ಅದು ಎಲ್ಲದ ಅಂತ ಕೇಳಿದ್ರೆ ಖಾಜಿರಂಗ್ ಅಂತೇಳಿ ಹೇಳ್ಬೇಕು. ಇದು ಫಸ್ಟ್. ಇನ್ನು ನೆಕ್ಸ್ಟ್, ಭಾರತದ ನದಿಗಳ ಭೂಮಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಲ್ಯಾಂಡ್ ಆಫ್ ದಿ ರಿವರ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ನದಿಗಳ ಭೂಮಿ ಎಂದು ಕರೆಯುವುದು ಇದೇ ರಾಜ್ಯದೊಳಗದಾರೆ, ಅಸ್ಸಾಮದಲ್ಲಿ ಇರುವಂತ ಧೂಬ್ರಿ. ಭಾರತದ ರೋಮ್ಯಾನ್ಸ್ ನಗರ ಅಂತೇಳಿ ಕರೀತಾರ, ಮೋಜು ಮಸ್ತಿಯ ನಗರ ತೇಜ್ಪುರ್. ಇದು ಹೇಳ್ಬೇಕು. ಅಸ್ಸಾಮದಲ್ಲಿ ಏನಂದ್ರೆ ಒಬ್ಬ ಸಂತರು ಇದ್ರು, ಅವ್ರ ಹೆಸರು ಏನಿತ್ತು ಅಂದ್ರೆ ಶಂಕರದೇವ. ಚೈತನ್ಯ ಪ್ರಭುಗಳು ಎಲ್ಲಿ? ಪಶ್ಚಿಮ ಬಂಗಾಳ. ಶಂಕರದೇವ ಎಲ್ಲಿ ಅಂದ್ರೆ ಅಸ್ಸಾಂ. ಇನ್ನ ರಾಮಾನುಜಾಚಾರ್ಯರು ಎಲ್ಲಿ? ತಮಿಳುನಾಡು. ಇನ್ನ ಏನಂದ್ರೆ ಅದೇ ರೀತಿ ಶಂಕರಾಚಾರ್ಯರು ಕೇರಳರು. ಕರ್ನಾಟಕದಲ್ಲಿ ಯಾರು? ಹಾಗಾಗಿ ಅನ್ನಂದ್ರೆ ಮಧ್ವಾಚಾರ್ಯರು ಉಡುಪಿಯ ಪಾಚಕದಲ್ಲಿ. ಹಿಂಗ. ಇನ್ನು ನೆಕ್ಸ್ಟ್ ಮತ್ತೇನೇನು ಕ್ವಶನ್ ಬರ್ತಾವೆ ಇವ್ರ ಮ್ಯಾಗ? ನಾಮರೂಪ ಶಾಖೋತ್ಪನ್ನ ವಿದ್ಯುತ್ ಘಟಕ, ಮ್ಯಾಚ್ ದಿ ಫಾಲೋಯಿಂಗ್ ದಾಗ ಕೇಳಿರ್ತಾರೆ ಇದು ಕ್ವಶನ್. ನೆಕ್ಸ್ಟ್ ಬರೋದು ಇನ್ನ ಏನದಂದ್ರ ಅಸ್ಸಾಂ ರಾಜ್ಯದಲ್ಲಿ ಪ್ರಮುಖ ಬೆಟ್ಟಗಳು ಅಂತ ಹೇಳಿ ಗೊತ್ತಿರಲಿ. ಮಿಖೀರ ಬೆಟ್ಟಗಳು, ರೇಂಗಾಮ್ ಬೆಟ್ಟಗಳು, ಬರಲಿ ಪರ್ವತ ಬೆಟ್ಟಗಳು. ಇದರೊಳಗೆ ಸ್ಪೆಷಲಿ ಯಾವ ಗೊತ್ತಿರಬೇಕು ಅಂದ್ರೆ ಮಿಖೀರ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಇವೆ. ನೆಕ್ಸ್ಟ್, ಅಸ್ಸಾಮ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ ಅಂತೇಳಿ ಹೇಳಿದ್ನಿ ಅಂದ್ರೆ 7 ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ. ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿಲ್ಲ ಅಂತ ಹೇಳಿ ಕ್ವಶನ್ ಕೇಳಿರ್ತಾರ. ಇಲ್ಲಿ 4 ಆಪ್ಷನ್. UP ಈ ಕೆಳಗಿನ ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹೊಂದಿಲ್ಲ? 1 ಹರಿಯಾಣ, B. 2ನೇಯದ್ದು ಪಂಜಾಬ್. 3ನೇದ್ದು ರಾಜಸ್ಥಾನ್. 4ನೇದ್ದು ಜಾರ್ಖಂಡ್. ಇದಕ್ಕ ಆನ್ಸರ್ ಹಿಂಗ್ ಕೇಳಿದ್ದ ಕ್ವಶನ್. ಉತ್ತರ ಪ್ರದೇಶ ಪಂಜಾಬದೊಂದಿಗೆ ಗಡಿಯನ್ನು ಹೊಂದಿಲ್ಲ. ಯಾವ್ಯಾವತ್ತರೊಂದಿಗೆ ಗಡಿ ಹೊಂದಿದೆ ಉತ್ತರ ಪ್ರದೇಶ? ಫಸ್ಟ್ ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣ, ದೆಹಲಿ, ರಾಜಸ್ಥಾನ್. ಆ ನಂತರ ಏನಂದ್ರೆ ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್. ಹಿಂಗೆ ಬರ್ತೀವಿ ನಾವು. ಆ ಮ್ಯಾಪದ ಅನುಕ್ರಮವಾಗಿ ಬಂದುಬಿಡ್ಬೇಕು. ನೆಕ್ಸ್ಟ್, ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂದ್ರೆ ಅಸ್ಸಾಂ ಅನ್ನಂಗಾಯ್ತು. ಫಸ್ಟ್ ಅದು ಅದ. ಅಸ್ಸಾಂ ರಾಜ್ಯದಲ್ಲಿ ಪ್ರತ್ಯೇಕತಾವಾದಿ ಗುಂಪುಗಳು 2 ಇದ್ದು, ಈಗೇನಿಲ್ಲ. ಅವಾಗೆಲ್ಲ ಜಾಸ್ತಿ ಜರ ಕೆಮ್ತಿದ್ರು, ಈಗೇನು ಕೆಮ್ಮಪ್ಲೇ ಇಲ್ಲ. ಇವೆಲ್ಲ ಕ್ಲೋಸೇ ಆಗ್ಯವ್ರು ಈಗ. ಉಲ್ಫಾ ಬಂಡುಕೋರರು ಎಲ್ಲಿ ಇದ್ದರು ಅಂತ ಕೇಳಿದ್ರ ಅಂದ್ರೆ ಅಸ್ಸಾಂದೊಳಗೆ ಇದ್ರು. ಪ್ರತ್ಯೇಕ ಪ್ರದೇಶನೇ ಕೇಳ್ತಿದ್ರು, ಸ್ವತಂತ್ರ ರಾಷ್ಟ್ರ, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತೇಳಿ ಕೇಳ್ತಿದ್ರು ಅವ್ರು. NDFB ಅಂತೇಳಿ ಬರ್ತದೆ ನೋಡಿ, ನ್ಯಾಷನಲ್ ಡೆಮೋಕ್ರೆಟಿಕ್ ಫ್ರಂಟ್ ಆಫ್ ಬೋಡೋಲ್ಯಾಂಡ್. ಇದು ಏನದಂದ್ರ ಉಲ್ಫಾ ಬಂಡುಕೋರರು ಇದ್ರಾಗೆ ಇದ್ರು, NDFB ಅನ್ನೋದು ಇದ್ರಾಗೆ ಇದ್ರು. ಈಗೆಲ್ಲ ಅವ್ರು ಶಾಂತ ಆಗ್ಯಾರ, ಪ್ರತ್ಯೇಕ ಅನ್ನೋದು ಏನು ಕೇಳಿಲ್ಲ ರೀ ಅವ್ರು ಈಗ. ನೆಕ್ಸ್ಟ್ ಇನ್ ಕ್ವಶನ್, ಅಸ್ಸಾಂ ರಾಜ್ಯದಲ್ಲಿ ಆಯಿಲ್ ಸಿಟಿ ಅಂತೇಳಿ ಎದಕ್ಕೆ ಕರೀತಾರೆ ಅಂದ್ರೆ ದಿಗ್ಬೋಯಿ. ಯಾಕಂದ್ರೆ ಫಸ್ಟ್ ಅಲ್ಲೇ ಕಚ್ಚಾ ತೈಲ ಸಂಶೋಧನೆ ಅಥವಾ ಕೊರೆಯಲಾಗಿದೆ. ಇದು ಹೇಳ್ತೀವಿ ನಾವು. ನೆಕ್ಸ್ಟ್ ಕ್ವಶನ್, ಅಸ್ಸಾಂ ರಾಜ್ಯದಲ್ಲಿ ಇರುವಂತ ವನ್ಯಜೀವಿ ಧಾಮಗಳು, ಸ್ಯಾಂಕ್ಚುರಿ ಅಂತೇಳಿ ಅದಾವ ನೋಡಿ. ಖಾಜಿರಂಗ ಎದಕ್ಕೆ ಫೇಮಸ್ ಅದ? ಘೇಂಡಾ ಮೃಗ. ಮಾನಸ ಎದಕ್ಕೆ ಫೇಮಸ್ ಅದ? ಹುಲಿ. ದೀಬ್ರು ಸೈಕೋವಾ ಇದು ಕೇಳಿದ್ರು. ನಮೇರಿ ರಾಷ್ಟ್ರೀಯ ಉದ್ಯಾನವನ. ಓರಂಗ IAS ಪ್ರಿಲಿಮ್ಸ್ ಕ್ವಶನ್. ವಿಶ್ವದಲ್ಲಿ ಅತಿ ಹೆಚ್ಚು ಕಾಡು ನೀರು ಎಮ್ಮೆ, ವೈಲ್ಡ್ ವಾಟರ್ ಬಫೆಲೋ ಎಲ್ಲಿ ಅದಾವ ಅಂತ ಕೇಳಿದ್ರಂದ್ರೆ ಅಸ್ಸಾಂದೊಳಗೆ ಅದಾವ. ಯಾವ ರಾಜ್ಯದ ಪ್ರಾಣಿ ಕಾಡು ಎಮ್ಮೆ ಆಗಿದೆ ಅಂತ ಕೇಳಿದ್ರೆ ಛತ್ತೀಸ್ಗಢದ್ದು. ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನೀರೆಮ್ಮೆ ಇವೆ? ನೀರೆಮ್ಮೆ ಇವೆ ಅಂದ್ರೆ ಅಸ್ಸಾಂದೊಳಗ. ಕಾಡೆಮ್ಮೆ ಇರುವುದು ಎಲ್ಲಿರಿ? ಛತ್ತೀಸ್ಗಢ, ಅವ್ರ ರಾಜ್ಯದ್ದು. ಇವು ನೀರೆಮ್ಮೆಗಳು ಹೆಚ್ಚಿಗಿರೋದು ಎಲ್ಲಿ ಅಂದ್ರೆ ಅಸ್ಸಾಂದೊಳಗ. ನೆಕ್ಸ್ಟ್,
ಸಾಲ್ ವೃಕ್ಷಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳ್ತಾರೆ. ಸಾಲ್ ಟ್ರೀಗಳು ಇಲ್ಲಿ ಅದಾವು. ಹಾಗಾದ್ರೆ ಕರ್ನಾಟಕದಲ್ಲಿ ಒಬ್ಬರು ಸಾಲ್ ಅಂದಕ್ರ ಸಾಲು ಮರದ ತಿಮ್ಮಕ್ಕ ಅಂತ ಕೇಳಿರ್ಬೋದಲ್ಲ ತಾವು. ಸಾಲು ಮರದ ತಿಮ್ಮಕ್ಕ ಯಾವ ಎರಡು ಊರುಗಳ ಮಧ್ಯದಲ್ಲಿ ಮರಗಳನ್ನು ನೆಟ್ಟರು ಅಂತ ಹೇಳಿ ಈ KSRP PSI ಕ್ವಶನ್ ಕೇಳಿದ್ರು. ಕಡೂರ ಮತ್ತು ಹುಲಿಕಲ್ಗಳ ನಡುವೆ. ಕಡೂರು ಟು ಹುಲಿಕಲ್, ಇದು ನೆನಪಿರಬೇಕು. ಇವುಗಳ ಮಧ್ಯದಲ್ಲಿ ಏನಂದ್ರೆ ಸಾಲು ಮರದ ತಿಮ್ಮಕ್ಕ ಏನಂದ್ರೆ ಮರಗಳನ್ನು ವೃಕ್ಷಗಳನ್ನು ನೆಟ್ಟಿರುವರು ಅಂತೇಳಿ. ನೆಕ್ಸ್ಟ್, ಬ್ರಹ್ಮಪುತ್ರ ನದಿಗೆ ಏನೆಂದು ಹೆಸರುಗಳು ಇವೆ ಅಂತ ಕೇಳ್ತಾರ. ಇವಕ್ಕೆಲ್ಲ ಸಾಬ್ರಿಕ್ ವೆಸ್ಟ್ ಅಂತ ಹೇಳಿದಾವ. ಟಿಬೇಟ್ ದೇಶದಲ್ಲಿ ಇದಕ್ಕೆ ಸ್ಯಾಂಗ್ಪೋ ಎಂದು ಕರೆಯುತ್ತಾರೆ. ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ ಧಿಯಾಂಗ ಎಂದು ಕರೆಯುತ್ತಾರೆ. ಆಸಾಮದಲ್ಲಿ ಇದಕ್ಕೆ ಲೋಹಿತ್ ಎಂದು ಕರೆಯುತ್ತಾರೆ, ಲೋಹಿತ್. ಬಾಂಗ್ಲಾದೇಶದಲ್ಲಿ ಜಮುನಾ ಅಂತಾರ. ಅಸ್ಸಾಂ ರಾಜ್ಯದ ಕಣ್ಣೀರಿನ ನದಿಯನ್ನು ಯಾವುದು ಅಂದ್ರೆ ಬ್ರಹ್ಮಪುತ್ರ ನದಿ ಆಗಿದೆ. ಇದು ಏನಂದ್ರೆ ಕರೆಕ್ಟ್ಗಾಗಿ ಗೊತ್ತಿರಬೇಕು. ನೆಕ್ಸ್ಟ್, ಇನ್ನ ಬ್ರಹ್ಮಪುತ್ರ ನದಿಯ ವಿಶೇಷತೆಗಳು, ಇದರ ಬಗ್ಗೆ ಏನಂದ್ರೆ ಒಂದ್ಸಲ ಅಬ್ಸರ್ವೇಷನ್ ಮಾಡಿ. ಟಿಬೇಟಿನ ಎಲ್ಲಿ ಜನಿಸುತ್ತದೆ? ಚಮಯಂಗ್ ಡಂಗ್ ಸರೋವರದಲ್ಲಿ. ಇದು ಚೀನಾ, ಭಾರತ, ಬಾಂಗ್ಲಾದೇಶದ ಮೂಲಕ ಹರಿಯುತ್ತದೆ. ಹಾಗಾದರೆ ಏನಂದ್ರೆ ಭಾರತವನ್ನು ಇದು ಏನಂದ್ರೆ ಅರುಣಾಚಲ ಪ್ರದೇಶದ ಮೂಲಕ ಪ್ರವೇಶ ಮಾಡುತ್ತದೆ. ಈ ನದಿ ಎಂಥ ಏನಂದ್ರೆ ಸರೋವರ ಅಂದ್ರೆ ಆಕ್ಸ್ಬೋ ಸರೋವರಗಳನ್ನು ನಿರ್ಮಿಸಿದೆ. ಭಾರತದಲ್ಲಿ ಅತಿ ಹೆಚ್ಚು ಮಣ್ಣಿನ ಸವಕಳಿ ಉಂಟು ಮಾಡುವ ನದಿನೇ ಯಾವುದು ಅಂದ್ರ ಬ್ರಹ್ಮಪುತ್ರ ನದಿ ಅಂತೇಳಿ ಹೇಳ್ತಾರ. ಹೈಯೆಸ್ಟ್ ಅಂದ್ರೆ ಸಾಯಿಲ್ ಎರೋಷನ್ ಮಾಡ್ಕೊಂಡು ಹೋಗ್ತದೆ ಈ ನದಿ. ನೆಕ್ಸ್ಟ್, ಬ್ರಹ್ಮಪುತ್ರ ನದಿಗೆ ಕಟ್ಟಲಾಗಿರುವ ಪ್ರಮುಖ ಏನಂದ್ರೆ ಸೇತುವೆಗಳದಾವ್ ನೋಡ್ರಿ. ಇವು ಕ್ವಶನ್ ಕೇಳ್ತಿರ್ತಾರ. ಬೋಗಿಬಿಲ್ ಸೇತುವೆ ಬ್ರಹ್ಮಪುತ್ರ ನದಿ, ಭೂಪೇನ್ ಹಜಾರಿಕಾ, ಕೊಲ್ಲೇನ್ ಬುಮ್ರಾ ಸೇತುವೆ, ನಾರಾಯಣ ಸೇತುವೆ, ಸಾರಾಯಿ ಘಾಟ್ ಸೇತುವೆ. ಇದರೊಳಗೆ ಭೂಪೇನ್ ಹಜಾರಿಕಾ ಸೇತುವೆ, ಬೋಗಿಬಿಲ್ ಸೇತುವೆ ಮತ್ತು ನಾರಾಯಣ ಸೇತುವೆ ಮೂರು ಕರೆಕ್ಟ್ ನೆನಪಿಟ್ಕೋಬೇಕ್ರಿ. ಈ ಮೂರು ಸೇತುವೆಗಳು ಏನದಾವಂದ್ರ ಬ್ರಹ್ಮಪುತ್ರ ನದಿಗೆ ಕಟ್ಟಲಾಗಿದೆ ಅಂದಂಗ. ನೆಕ್ಸ್ಟ್, ಇದರೊಳಗೆ ಅತ್ಯಂತ ಉದ್ದವಾದ ನದಿಗೆ ಕಟ್ಟಲಾದ ಸೇತುವೆ ಅಂದ್ರೆ ಭೂಪೇನ್ ಹಜಾರಿಕಾ ಸೇತುವೆ ಇದು. ನೆಕ್ಸ್ಟ್, ಬ್ರಹ್ಮಪುತ್ರ ನದಿ ದಡದಲ್ಲಿರುವ ಪ್ರಮುಖ ನಗರಗಳು ಅಂತ ಹೇಳಿ ಕೇಳ್ತಾರ. ಅಸ್ಸಾಮದ ಗವಾತಿಯದ ದಿಬ್ರುಗಢ, ತೇಜ್ಪುರ, ಧೂಬ್ರಿ, ಲಾಸಾ. ಲಾಸಾ ಎನ್ನುವುದು ಇದರ ರಾಜಧಾನಿ ಆಗಿದೆ, ಟಿಬೇಟಿನ ರಾಜಧಾನಿ. ಅಂದ್ರೆ ಟಿಬೇಟಿನ ಅಂತ್ಯಕ್ಕೂ ಬ್ರಹ್ಮಪುತ್ರ ನದಿನೇ ಹರಿದು ಬರ್ತದೆ. ಬಟ್ ಅಲ್ಲಿ ಅದಕ್ಕೇನಂತಾರಂದ್ರ ಅವ್ರು ಕರೆಯುವುದು ಸ್ಯಾಂಗ್ಪೋ ಅಂತ ಹೇಳಿ ಕರೆದಿರ್ತಾರ್ರಿ, ಪಾವನ ನದಿ ಅಂದಂಗ. ನೆಕ್ಸ್ಟ್, ಗವಾತಿ ನಗರದ ಉಪನಾಮಗಳು, ಅದಕ್ಕೇನೇನು ಹೆಸರದಾವ ಗವಾತಿಗೆ? ಇದಕ್ಕೆ ಈಶಾನ್ಯ ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಮಲೆನಾಡಿನ ಹೆಬ್ಬಾಗಿಲು ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂತ ಕೇಳಿದ್ರಂದ್ರ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ. ಭಾರತದ ಹೆಬ್ಬಾಗಿಲು ಯಾವುದು ಅಂತ ಕೇಳಿದ್ರಂದ್ರ ಮುಂಬೈ, ಗೇಟ್ ವೇ ಆಫ್. ಕರ್ನಾಟಕದ ಹೆಬ್ಬಾಗಿಲು ಅಂದ್ರೆ ಮಂಗಳೂರು, ನವಮಂಗಳೂರು. ಇಷ್ಟ. ಭಾರತದ ದೇವಾಲಯಗಳ ನಗರ, ಸಿಟಿ ಆಫ್ ಟೆಂಪಲ್ಸ್, ಗವಾತಿ. ಇದಕ್ಕೆ ಇನ್ನೊಂದು ವರ್ಡ್, ಕ್ಯಾಥೆಡ್ರಲ್ ಸಿಟಿ ಆಫ್ ಇಂಡಿಯಾ. ಕ್ಯಾಥೆಡ್ರಲ್ ಸಿಟಿ ಆಫ್ ಇಂಡಿಯಾ ಹಿಂಗಂದ್ರು ದೇವಾಲಯಗಳೇ ರೀ. ಸಿಟಿ ಆಫ್ ಇಂಡಿಯಾ ಹಿಂಗೆ ಎದಕ್ಕೆ ಕರೀತಾರಂದ್ರ ಭುವನೇಶ್ವರಕ್ಕೆ ಕರೀತಾರ. ಒಡಿಸ್ಸಾ ರಾಜ್ಯದ ಭುವನೇಶ್ವರಕ್ಕೆ ಕ್ಯಾಥೆಡ್ರಲ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರ. ನೆಕ್ಸ್ಟ್, ಪೂರ್ವದ ಬೆಳಕು ನಗರ, ಗವಾತಿ. ಹಾಗಾದರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯೋದಯವಾಗುವ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ಎಲ್ಲರಿಗೂ ಧನ್ಯವಾದಗಳು.